ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯನ ಡಿಸ್ಕಸ್ ಮಾಡೋದಕ್ಕೆ ನಾನು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಇದು, ಯಾರು ಅಷ್ಟು ಗಮನಿಸೋದಕ್ಕೆ ಆಗದೇ ಇರೋವಂಥ ಟಾಪಿಕ್ ಇದು. ಓಕೆನಾ? ಸೊ ಪಕ್ಷಿಗಳ ಬಿಹೇವಿಯರ್ ಬಗ್ಗೆ ಒಂದು ಸೀರೀಸ್ ಅಂತ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅರ್ಥ ಮಾಡ್ಕೊಂಡಿರೋಷ್ಟು ಪಕ್ಷಿಗಳ ಬಗ್ಗೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತೇಳಿ ನಾನು ಈ ಒಂದು ಸೀರೀಸ್ ಅಂತ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈ ಸೀರೀಸನ್ನು ಮೊದಲನೇ ವಿಡಿಯೋ ಬಂದು ಪಕ್ಷಿಗಳು ಬಂದು ಡಾಮಿನೇಟ್ ಮಾಡ್ತವೆ. ಓಕೆ, ಪಕ್ಷಿಗಳು ಯೂಶುವಲ್ ಆಗಿ ಡಾಮಿನೇಟ್ ಮಾಡ್ತವೆ. ಯಾಕಂದರೆ ಇವಾಗ ನೇಚರ್ ಇರೋದೇ ಹಾಗೆ. ಈಗ ಮನುಷ್ಯರಲ್ಲೂ ಅಷ್ಟೇ, ಯಾರಾದರೂ ಒಬ್ಬರು ಸ್ಟ್ರಾಂಗೆಸ್ಟ್ ಆಗಿದ್ದರೆ ಅವರು ಸ್ವಲ್ಪ ವೀಕ್ ಆಗಿರೋರನ್ನ ಯಾವಾಗಲೂ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗೇನೇ ನಾಯಿಗಳಲ್ಲೂ ನೀವು ನೋಡ್ಬೋದು, ಕಿತ್ತಾಟಗಳಾಗ್ತಿದ್ದಾಗ ಯಾವುದಾದ್ರು ಒಂದು ರೋಡ್ ರೇಂಜಲ್ಲಿ ಗಲಾಟೆಗಳಾಗ್ತಿದ್ದಾಗ ಅಲ್ಲೂ ಕೂಡ ಅಷ್ಟೇನೆ ಯಾವುದಾದ್ರು ತುಂಬ ಸ್ಟ್ರಾಂಗ್ ಆಗಿರೋ ನಾಯಿ ಬಂದು ಬೇರೆ ಎಲ್ಲದಕ್ಕೂ ಅಟ್ಯಾಕ್ ಮಾಡ್ತಾ ಇರ್ತದೆ. ಓಕೆ, ಇದೇ ಬಿಹೇವಿಯರು ಪಕ್ಷಿಗಳಲ್ಲೂ ಕೂಡ ಇದೆ. ಓಕೆ, ಇದು ನಾರ್ಮಲ್ ಆಗಿ ಪ್ರಕೃತಿಯಲ್ಲಿ ಇರುವಂಥ ಒಂದು ಸಹಜ ಗುಣ ಅಂತ ಹೇಳ್ಬೋದು. ಆದರೆ ಇದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ, ಆಸ್ ಪೆಟ್ ಬರ್ಡ್ಸ್ ಆಗಿದ್ದಾಗ, ವೈಲ್ಡಲ್ಲಿದ್ದಾಗ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ಹೈಡಿಂಗ್ ಸ್ಪೇಸಸ್ ಅಂತ ಇರುತ್ತೆ, ಅದು ಹಾರೋಗುವಂಥ ಚಾನ್ಸಸ್ ಇರುತ್ತೆ, ಅದನ್ನು ಕಾಪಾಡ್ಕೊಳ್ಳೋದು ಪ್ರತಿಯೊಂದು ಕೂಡ ಅದಕ್ಕೆ ಗೊತ್ತಿರುತ್ತೆ. ಓಕೆ, ಅದೇ ನಮಗೇನಾದರೂ ಅದು ಲೈಕ್ ನಮ್ಮಲ್ಲಿ ಒಂದು ಕೇಜಲ್ಲಿ ನಾವಿಟ್ಟಾಗ ಅದು ಯಾವ್ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಮ್ಮ ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ, ಯಾರಿಗಾದ್ರೂ ಯೂಸ್ಫುಲ್ ಆಗಿರುವಂಥ ಕಂಟೆಂಟ್ ನಾನು ಹಾಕ್ತಾ ಇದ್ದೀನಿ ಅನ್ನೋದಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಯಾರ್ಯಾರಿಗೆ ಈ ವಿಷಯ ಗೊತ್ತಿಲ್ಲ ಅವ್ರಿಗೆ ಇದು ರೀಚ್ ಆಗಲಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಮೊದಲನೇದಾಗಿ ನಾವು ಪಕ್ಷಿಗಳ ಬಗ್ಗೆ ಒಂದು ಬಿಹೇವಿಯರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಯಾವತ್ತಾದರೂ ಪಕ್ಷಿಗಳನ್ನ ಸಾಕ್ತೀವಿ, ಇಲ್ಲ ನಾವು ಆಲ್ರೆಡಿ ಮನೆಯಲ್ಲೇ ಸಾಕಿದ್ದೀವಿ ಅನ್ನೋದಾದರೆ ಅದು ಯಾವ ರೀತಿ ನಮ್ಮ ಜೊತೆ ಬಿಹೇವ್ ಮಾಡುತ್ತೆ ಅನ್ನೋದನ್ನೆಲ್ಲನೂ ತುಂಬ ತಿಳ್ಕೊಬೇಕಾಗತ್ತೆ. ಬಿಕಾಸ್ ಅದು ತಿಳ್ಕೊಂಡಿಲ್ಲ ಅಂತಂದರೆ ನಾವು ಸಾಕೋದ್ರಲ್ಲಿ ಯಾವುದೇ ರೀತಿಯಾದ ಅರ್ಥ ಇರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಏನೋ ಒಂದು ಮಿಸ್ಟೇಕ್ಸ್ ಮಾಡ್ಬೋದು, ಇಲ್ಲ ಪಕ್ಷಿ ಮಿಸ್ಟೇಕ್ ಮಾಡಿದ್ರೂ ಕೂಡ ಅದು ತಪ್ಪು ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಆ ಬಿಹೇವಿಯರ್ ಎಲ್ಲನೂ ಕ್ಯಾಲ್ಕುಲೇಟ್ ಆಗುತ್ತೆ. ಪಕ್ಷಿಗಳಲ್ಲಿ ಡಾಮಿನೇಟ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಮೊದಲನೇದಾಗಿ ನಾವು ಪಕ್ಷಿಗಳನ್ನ ಇಡೋದು ಕೇಜಲ್ಲಿ ಕಂಪ್ಲೀಟಾಗಿ, ಅರ್ಥ ಆಯ್ತಲ್ವಾ? ಸೊ ನಾವು 3 ಫೀಟ್ ಕೇಜ್ ಇಡ್ತೀವೋ, 4 ಫೀಟ್ ಕೇಜ್ ಇಡ್ತೀವೋ, 5 ಫೀಟ್ ಕೇಜ್ ಇಡ್ತೀವೋ, ಒಟ್ಟಿನಲ್ಲಿ ಕೇಜಲ್ಲೇ ನಾವು ಇಡ್ತೀವಿ. ಸೊ ವೈಲ್ಡಲ್ಲಿ ಏನಾಗುತ್ತೆ, ಅದಕ್ಕೆ ಬೇರೆ ಬೇರೆ ರೀತಿಯಾದ ಮರಗಳಿರುತ್ತೆ, ಟ್ರೀಸ್ ಇರುತ್ತೆ. ಸೊ ಎಲ್ಲಿ ಬೇಕಾದರೂ ಅದು ಹೋಗಿ ಕುತ್ಕೊಳ್ಬೋದು, ಅದರದ್ದೇ ಅಂತ ಫ್ರೀಡಮ್ ಇರುತ್ತೆ. ಸೊ ಹಾಗಾಗಿ ವೈಲ್ಡಲ್ಲಿ ಪಕ್ಷಿಗಳು ಆ ರೀತಿ ಇರುತ್ತೆ. ಅಲ್ಲಿ ಯಾವುದೇ ಒಂದು ಪಕ್ಷಿ ಇನ್ನೊಂದು ಪಕ್ಷಿನ ಡಾಮಿನೇಟ್ ಮಾಡೋಕ್ಕೆ ಬಂದರೆ ಅದು ತಪ್ಪಿಸ್ಕೊಂಡು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕೇಜಲ್ಲಿದ್ದಾಗ ಪಕ್ಷಿಗಳೇನಾದರೂ ಡಾಮಿನೇಟ್ ಮಾಡ್ತಿದೆ ಅಂತ ಅಂದಾಗ ಒಂದು ಸರಳ ಉಪಾಯ ಏನು ಅಂತ ಹೇಳಿದ್ರೆ, ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಪಕ್ಷಿಗಳ ಕಿರ್ಚಾಟ ಅರ್ಚಾಟ ಎಲ್ಲ ಅಬ್ಸರ್ವ್ ಮಾಡಬೇಕು. ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದು ಡಾಮಿನೇಟ್ ಮಾಡ್ತಿದ್ದೀನಿ ಅದು ನಿಮಗೆ ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಸಪ್ರೇಟ್ ಮಾಡಿ ಇಟ್ಬಿಡಿ ಬೇರೆ ಕಡೆ. ಅರ್ಥ ಆಯ್ತಾ? ಸಪ್ರೇಟ್ ಮಾಡಿ ಇಟ್ಬಿಡಿ. ಆಗ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬರೋದಿಲ್ಲ. ಓಕೆ, ಅದು ಎಲ್ಲಿವರೆಗೂ ಸಪ್ರೇಟಾಗಿ ಇಡಬೇಕು, ಏನಕ್ಕೆ ಸಪ್ರೇಟಾಗಿ ಇಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಯೂಶುವಲ್ ಆಗಿ ಪಕ್ಷಿಗಳು ಡಾಮಿನೇಟ್ ಮಾಡೋದು ಕೆಲವೊಂದು ಕಾರಣಗಳಿಗೆ. ಅದರಲ್ಲಿ ಒಂದು ಮೇಜರ್ ಕಾರಣ ಏನಪ್ಪ ಅಂತಂದರೆ, ಅಕಸ್ಮಾತ್ ಏನಾದರೂ ನಿಮ್ಮ ಮನೆಗೆ ಹೊಸ ಪಕ್ಷಿಗಳು ಬಂದಾಗ ಹಳೆ ಪಕ್ಷಿ ಬಂದು ಹೊಸ ಪಕ್ಷಿನ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದ್ಸಲಿ ಅದು ಹೊಂದ್ಕೊಂಡು ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಸೊ ಇದು ವರ್ಷ ಆಗ್ಬೋದು ಅಂತ ಹೇಳಿದ್ರೆ ಅದು ಡಾಮಿನೇಟ್ ಕೂಡ ಮಾಡ್ಬೋದು, ಇಲ್ಲ ಅದ್ರ ಜೊತೆ ಹೊಂದ್ಕೊಂಡು ಕೂಡ ಹೋಗ್ಬೋದು. ಸೊ ಯಾವ ರೀತಿ ಬೇಕಾದರೂ ಅದು ರಿಯಾಕ್ಟ್ ಮಾಡ್ಬೋದು. ಸೊ ಇದು ಪಕ್ಷಿಗಳ ಒಂದು ಬಿಹೇವಿಯರು. ಓಕೆ, ಡಾಮಿನೇಟ್ ಮಾಡ್ತಿದೆ ಅಂತ ನಿಮ್ಗೆ ಅನ್ನಿಸ್ದಾಗ ನೀವು ಆ ಪಕ್ಷಿನ ಇನ್ನೊಂದು ಪಕ್ಷಿ ಜೊತೆ ಬಿಡಬಾರ್ದು. ಸಪ್ರೇಟಾಗಿ ಒಂದು ಸ್ವಲ್ಪ ದಿನ ಸಪ್ರೇಟಾಗಿ ಇಡಬೇಕು. ಸ್ವಲ್ಪ ದೂರದಲ್ಲೇ ಅದು ಮಕ ನೋಡಲಿ ಪರವಾಗಿಲ್ಲ, ಆದರೆ ತುಂಬ ಹತ್ತಿರದಲ್ಲಿ ಇಟ್ಟಾಗ ಕೆಲವೊಂದ್ಸಲಿ ಡೆತ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟು ಜೋರಾಗಿ ಕೂಡ ಅದು ಬೈಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ತುಂಬ ಕಿತ್ತಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಡಾಮಿನೇಟ್ ಅನ್ನೋದು ಒಂದು ಸಿಂಪಲ್ ಪದ ಆಗಿದ್ರೂ ಕೂಡ ಅದು ಪಕ್ಷಿಗಳ ವಿಷಯದಲ್ಲಿ ಎಲ್ಲಿಗೆ ಬೇಕಾದರೂ ಅದು ತೊಗೊಂಡು ಹೋಗ್ಬೋದು, ಅದು ಹೇಳೋದಕ್ಕೆ ಬರೋದಿಲ್ಲ. ಓಕೆ, ಹಾಗಾಗಿ ನೀವು ಆದಷ್ಟು ಹುಷಾರಾಗಿರಬೇಕು. ಇನ್ನೊಂದು, ಅಕಸ್ಮಾತ್ ಏನಾದರೂ ನಿಮ್ಮ ಮನೇಲಿ ಬ್ರೀಡಿಂಗ್ ಪೇರ್ ಇದೆ ಅನ್ನೋದಾದರೆ
ಮೇಟಿಂಗ್ ಮಾಡೋ ಟೈಮಲ್ಲಿ ಮೇಲ್ ಬಂದು ಫೀಮೇಲ್ನ ತುಂಬ ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಫೀಮೇಲ್ ಏನಾದರೂ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾಗ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಫೀಮೇಲ್ ಏನಾದರೂ ತುಂಬ ವೀಕ್ ಆಗಿತ್ತು ಅಂತ ಹೇಳಿದ್ರೆ ಡಾಮಿನೇಟ್ ಮಾಡಿದಾಗ ಅದು ಕೂಡ ಏನಾದರೂ ಸ್ವಲ್ಪ ಮೇಜರ್ ಇಶ್ಯೂಸ್ ಆಗಿ ಇಲ್ನೆಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಅದು ಸಾಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಇದು ಎರಡನೇದು. ಮೂರನೇದು ನಿಮಗೆ ಕಾಲೋನಿ ಬ್ರೀಡಿಂಗ್. ಕಾಲೋನಿ ಬ್ರೀಡಿಂಗಲ್ಲಿ ಯೂಶ್ವಲಾಗಿ ಎಲ್ಲ ಪಕ್ಷಿಗಳನ್ನೂ ಒಂದೇ ಕಡೆ ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ಇವಾಗ ಬಜ್ಜೀಸ್ ಅಂತ ಹೇಳಿದ್ರೆ ಬಜ್ಜೀಸ್ ಒಂದು 50 ಪೇರು, 30 ಪೇರು, 20 ಪೇರು, 10 ಪೇರು ಅಂತ ಸೆಟ್ ಮಾಡ್ತಾರೆ ದೊಡ್ಡದೊಂದು ಕಾಲೋನಿ ಬ್ರೀಡಿಂಗ್ ಸ್ಪೇಸಲ್ಲಿ. ಈ ಒಂದು ಅಲ್ಲಿ ಹಾರಾಡೋಕ್ಕೆ ಓಡಾಡೋಕ್ಕೆ ಚಾನ್ಸಸ್ ಇದ್ದರೂ ಕೂಡ ಅಲ್ಲಿ ಡಾಮಿನೇಟ್ ಬಿಹೇವಿಯರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಕೆಲವೊಂದು ಸಲ ಈ ಪಕ್ಷಿಗಳ ಬ್ರೀಡಿಂಗ್ ಬಾಕ್ಸಸ್ ಸ್ವಲ್ಪ ದೂರದಲ್ಲಿ ಇಟ್ಟಿರ್ತಾರೆ. ಆ ದೂರದಲ್ಲಿ ಇಟ್ಟಿದ್ರು ಕೂಡ ಕೆಲವೊಂದು ಸಲ ಬೇರೆ ಬೇರೆ ಮೇಲ್ಗಳು ಬೇರೆ ಬ್ರೀಡಿಂಗ್ ಬಾಕ್ಸ್ಗೆ ಹೋಗಿ ಆ ಪಕ್ಷಿ ಮರಿಗಳಿರುವಂಥ ಬ್ರೀಡಿಂಗ್ ಬಾಕ್ಸ್ಗೆ ಹೋಗಿ ಮರಿಗಳನ್ನ ಕುಕ್ಕೋದಿರ್ಬೋದು, ಮರಿಗಳನ್ನ ಸಾಯಿಸೋದಿರ್ಬೋದು, ಇಲ್ಲ ಆ ಮೊಟ್ಟೆಗಳನ್ನ ಕೆಳಗೆ ಬೀಳ್ಸೋದಿರ್ಬೋದು. ಇದೆಲ್ಲನೂ ನಾವು ಡಾಮಿನೇಟ್ ಬಿಹೇವಿಯರ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇದೆಲ್ಲನೂ ಕಾಲೋನಿ ಬ್ರೀಡಿಂಗಲ್ಲೂ ಕೂಡ ಇದು ಸಮಸ್ಯೆಗಳು ಆಗ್ತವೆ. ಓಕೆನಾ? ಸೊ ಕಾಲೋನಿ ಬ್ರೀಡಿಂಗಲ್ಲಿ ಇದು ಕಾಮನ್ ಸಮಸ್ಯೆ ಆಗಿರ್ಬೋದು. ಕೆಲವೊಬ್ರಿಗನ್ನ ಇದು ಕನ್ಸಿಡರ್ ಮಾಡಿರ್ಬೋದು, ಇಲ್ಲ ಹೋಗಲಿ ಬಿಡು ಪರವಾಗಿಲ್ಲ, ಏನೋ ಒಂದು 100% ಒಂದು 20% ಹೋಗುತ್ತೆ ಅಂತಲೂ ಕೆಲವೊಬ್ಬರು ಸುಮ್ಮನೆ ಬಿಟ್ಟಿರ್ಬೋದು. ಆದರೆ ಡಾಮಿನೇಟ್ ಬಿಹೇವಿಯರ್ ಅನ್ನೋದು ವಿಷಯದ ಬಗ್ಗೆ ನಾನಿವತ್ತು ಹೇಳ್ತಾ ಇರೋದೆಲ್ಲನೂ ಇದೇ ರೀತಿಯಾಗಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಬಂದಿರುವಂಥದ್ದು ಆ್ಯಂಡ್ ವರ್ಕ್ ಆಗ್ತಿರುವಂಥದ್ದು ಕೂಡ. ಡಾಮಿನೇಟ್ ಯಾವ್ಯಾವ ಪಕ್ಷಿಗಳು ಮಾಡ್ತಿದೆ ಇಲ್ಲ ಮಾಡುತ್ತೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅದನ್ನು ನೀವು ಸಪ್ರೇಟ್ ಮಾಡಬೇಡಿ. ಇನ್ನೊಂದು ಡಾಮಿನೇಟ್ ಬಿಹೇವಿಯರ್ ಅಂತ ಇದ್ದಾಗ ನೀವು ಆದಷ್ಟು ಅದನ್ನು ನಿಮ್ಮ ಕಮಾಂಡ್ ಮೂಲಕ ಅದನ್ನು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದ್ರೆ, ಲೈಕ್ ಇವಾಗ ಟೇಮ್ಡ್ ಬರ್ಡ್ಸ್ ಆಗಿದ್ದಾಗ ಅದು ನಿಮ್ಮ ಮಾತನ್ನು ಕೇಳುತ್ತೆ ಅನ್ನೋದಾಗ ನೀವು ಡಾಮಿನೇಟ್ ಮಾಡ್ತಿದ್ರು ಕೂಡ ಅದನ್ನು ನೀವು ಕಂಟ್ರೋಲ್ಗೆ ಕೂಡ ತರಬಹುದು. ಓಕೆ, ಇವಾಗ ನಾನು ಇಲ್ಲಿ ಇಷ್ಟು ನನ್ನ ಹತ್ರ ಬರ್ಡ್ಸ್ ಇದೆ. ಇಷ್ಟು ಬರ್ಡ್ಸಲ್ಲಿ ನನಗೆ ಯಾವ್ದಾದ್ರು ಒಂದು ಬರ್ಡ್ ಡಾಮಿನೇಟ್ ಮಾಡ್ತಿದೆ ಅಂತ ಅನ್ಸಿದ್ರೆ ನಾನು ಸಡನ್ನಾಗಿ ಅದನ್ನು ಹೋಗಿ ಕವರ್ ಮಾಡ್ತೀನಿ. ಓಕೆ, ಕವರ್ ಮಾಡ್ತೀನಿ. ಸೊ ಕವರ್ ಮಾಡಿದಾಗ ಅದು ಒಂದು ಕಮಾಂಡ್ ಅದಕ್ಕೆ. ಸೊ ಇದನ್ನು ಪಕ್ಷಿಗಳು ತುಂಬ ಚೆನ್ನಾಗಿ ಫಾಲೋ ಮಾಡ್ತವೆ. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಪಕ್ಷಿಗಳ ಡಾಮಿನೇಟ್ ಬಿಹೇವಿಯರ್ನ ನಾನು ಈ ವಿಡಿಯೋ ಮೂಲಕ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಕೂಡ ನಾನು ಅನ್ಕೊತೀನಿ. ಸೊ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ತುಂಬ ಚೆನ್ನಾಗಿತ್ತು ಅಂತ ಅನ್ಕೊತೀನಿ. ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ಕಂಟೆಂಟ್ ಪ್ರತಿಯೊಂದು ನನ್ನ ಚಾನಲ್ನಲ್ಲಿ ಇರುವಂಥದ್ದು. ಸೊ ಆದಷ್ಟು ಅದನ್ನು ಶೇರ್ ಮಾಡಿ, ತುಂಬ ಜನಕ್ಕೆ ಅದನ್ನು ರೀಚ್ ಆಗೋ ಥರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ ಎಲ್ಲರಿಗೂ. ಧನ್ಯವಾದಗಳು. ಥ್ಯಾಂಕ್ ಯು.